ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15ಕ್ಕೆ ಸಂಜೆ 4:15ಕ್ಕೆ ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15ರಿಂದ 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಂಗೆ ಬರ್ತಾರೆ. 4:15ರಿಂದ 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15ಕ್ಕೆ ಸಂಜೆ 4:15ಕ್ಕೆ ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15ರಿಂದ 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಂಗೆ ಬರ್ತಾರೆ. 4:15ರಿಂದ 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15ಕ್ಕೆ ಸಂಜೆ 4:15ಕ್ಕೆ ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15ರಿಂದ 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಂಗೆ ಬರ್ತಾರೆ. 4:15ರಿಂದ 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15ಕ್ಕೆ ಸಂಜೆ 4:15ಕ್ಕೆ ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15ರಿಂದ 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಂಗೆ ಬರ್ತಾರೆ. 4:15ರಿಂದ 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15ಕ್ಕೆ ಸಂಜೆ 4:15ಕ್ಕೆ ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15ರಿಂದ 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಂಗೆ ಬರ್ತಾರೆ. 4:15ರಿಂದ 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ.
ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15 ಸಂಜೆ 4:15 ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಾಗೆ ಬರ್ತಾರೆ. 4:15 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15 ಸಂಜೆ 4:15 ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಾಗೆ ಬರ್ತಾರೆ. 4:15 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಆಗಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದಾಸನ ಭೇಟಿಗೆ ಅನುಮತಿ ಪಡೆದಿದ್ದಾರೆ ಸಂಬಂಧಿ ಸುಶಾಂತ್ ನಾಯ್ಡು ಅಂತ ಹೇಳಲಾಗಿದೆ. 4:15 ಸಂಜೆ 4:15 ಬಳ್ಳಾರಿ ಜೈಲ್ ಹತ್ರ ಬರ್ತಾರಂತೆ ವಿಜಯಲಕ್ಷ್ಮಿ. 4:15 5 ಗಂಟೆವರೆಗೂ ಅರ್ಧ ಗಂಟೆ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಇವತ್ತಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ದರ್ಶನ್ ಮತ್ತು ಇತರೆ 17 ಮಂದಿ ಆರೋಪಿಗಳು ಕಸ್ಟಡಿ ಎಕ್ಸ್ಟೆಂಡ್ ಆಯಿತು. ಈಗ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕೋರ್ಟ್ಗೆ. ಇನ್ನಷ್ಟು ಬೇಲ್ ಮಂಜೂರು ಮಾಡೋದಕ್ಕೆ ಇನ್ನಷ್ಟು ಕಠಿಣ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ, ಕಾನೂನಿನ ಹೋರಾಟವನ್ನು. ಬಹುಶಃ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವಿಜಯಲಕ್ಷ್ಮಿ 4:15 ಹಾಗೆ ಬರ್ತಾರೆ. 4:15 5 ಗಂಟೆ ಟೈಮ್ ನಿಗದಿ ಆಗಿದೆಯಂತೆ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ.